तो चले क्या? ठीक है सर, रूम उधर है। ನಿಮ್ಮಿಂದ ನಮ್ ಬ್ಯಾಂಕ್ ರೆಪ್ಯುಟೇಷನ್ ಹಾಳಾಗಿ ಡೆಪಾಸಿಟರ್ಸ್ ದುಡ್ಡು ವಾಪಸ್ ಕೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಎಣ್ಣೆ ಹೊಡ್ಕೊಂಡು ಆರಾಮಾಗಿದ್ದೀರಾ. ನೀವು ಕೊಟ್ಟಿರೋ ಶ್ಯೂರಿಟಿಗೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂನೇ ಇಲ್ಲ. ಇವನೊಬ್ಬ ನಮ್ ಬುಡಕ್ಕೆ ಬೆಂಕಿ ಬಿದ್ದೈತೆ, ಇವನ್ ಮ್ಯಾಚ್ ಬಾಕ್ಸ್ ಕೇಳಕ್ ಬಂದವನೆ. ಯೋ ಚೇರ್ಮನ್, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಿನಗ್ ಬರ್ಬೇಕಾಗಿರೋ ಕಮಿಷನ್ ಬಂದೇ ಬರುತ್ತಲ್ಲ. ನನಗೆ ಕಮಿಷನ್ ಬೇಡ, ಪರ್ಸೆಂಟೇಜು ಬೇಡ. ನೀವು ತಗೊಂಡಿರೋ 500 ಕೋಟಿನ ವಾಪಸ್ ಕೊಟ್ಬಿಡಿ. ನೋಡಿ, ನಾನು ಕೆಲ್ಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ವಾಪಸ್ ಬರೋಷ್ಟರಲ್ಲಿ ಕ್ಯಾಶ್ ರೆಡಿ ಇರ್ಬೇಕು. ನೀನೇನಾದ್ರೂ ನಿನ್ನ ಸೆಕ್ಷನ್ ಬುದ್ಧಿ ತೋರಿಸ್ದೆ ತಗಲಾಕೋತೀಯ. ನನ್ನ ಜಾಗೃತಿಯಲ್ಲಿದ್ದೀನಿ. ಅರೆ ಅದು ಯಾಕಷ್ಟು ದೊಡ್ಡ ಮಾತಾಡ್ತೀರಾ? ನಿಮ್ ದುಡ್ಡು ನಿಮ್ಗೆ ಸಿಗುತ್ತೆ ನೋಡಿ. ಅಲ್ಲಿವರೆಗೂ ಇದಿಟ್ಕೊಳ್ಳಿ. ಮೊದಲೇ ನಿಮ್ಗೆ ಕೊಟ್ಟಿದ್ದೀನಲ್ವಾ, ಹೋಗಿ. ಬಾವಾ, ನಿಮ್ಮಿಬ್ರು ಹೆಸರಲ್ಲಿ 400 ಎಕರೆ ಜಾಗ ತಗೊಂಡಿದೀವಲ್ಲ ದೇವನಹಳ್ಳಿಯಲ್ಲಿ, ಮಾರ್ಬಿಡ್ಲ? ಶಂಕರ್, ಅವನಿಗೆ ನಿಜವಾಗ್ಲೂ ಹಣ ವಾಪಸ್ ಕೊಡ್ಬೇಕಾ? ಕೊಡ್ಬೇಕು. ತಗೊಂಡಿದ್ವಲ್ಲ, ಕೊಡ್ಬೇಕು. ಒಂದು ಕಡೆ ಅವಾರ್ದ ಟಾರ್ಚರು, ಇನ್ನೊಂದು ಕಡೆ ನೆನ್ ಟಾರ್ಚರು. ಯಾವಾಗ್ಲೂ ದುಡ್ಡು ಕೊಡ್ಬೇಕಾ ಅಂತ ನನ್ನ ತಲೆ ತಿಂತಾ ಇದೆಯಲ್ಲ. ಮಾಡ್ತೀನಿ, ಮಾಡ್ಬೇಕು. ಆ ಚೇರ್ಮನ್ ನನ್ನ ಮಗನ ಏನಾದ್ರೊಂದು ಮಾಡ್ಬೇಕು. ಸಾಯಿಸ್ಬಿಡ್ತೀನಿ ನನ್ನ ಮಗನ. ಮಾತಾಡ್ತಾ ಇರೋದು ಶಂಕರ್, ಸೆಕ್ಷನ್ ಶಂಕರ್. ಮಾಡ್ತೀನಿರೋ, ಸೆಕ್ಷನೇ ಇರಲ್ಲ. ಒಂದು ದಿನ ಕಾಫಿ ಕುಡಿದೇ ಇರಕ್ಕಾಗಲ್ಲ. ಫೋನ್ ಬಾಬಾ, ಮಾತಾಡು. ಬ್ಯಾಂಕು ಹೇಳ. ಕ್ಯಾಶ್ ರೆಡಿ ಇದೆಯಾ? ಯಾಕೋ ಹುಚ್ಚಿನ ತರ ಓಡಿಸ್ತೀಯಾ? ನೆಟ್ಗೋಡ್ಸು. ಕ್ಯಾಶ್ ರೆಡಿ ಆಯ್ತಾ? ಯಾರ ಹತ್ರ ಎಲ್ಲಿ ಕಳಿಸ್ಬೇಕೋ ಹೇಳ. ನಾನು ಯಾರನ್ನೂ ನಂಬಲ್ಲ. ಈ ಸಲ ಕ್ಯಾಶ್ ತಗೊಳಕ್ಕೆ ನಾನೇ ಬರ್ತೀನಿ. ನಾನು ಎಲ್ಲಿಗೆ ಬರ್ಬೇಕು ಹೇಳು. ಬ್ಯಾಂಕ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಹಣೆ ಬರಹ ಬರೆಯೋನು ಬ್ರಹ್ಮ, ಅದನ್ನ ಬದಲಾಯಿಸೋನು ಸೆಕ್ಷನ್ ಶಂಕರ್ ಅಂತ ಪ್ರೂವ್ ಆಗೋಯ್ತು. ಸರ್, ಒಂದ್ ಸೆಕ್. ಸರ್, ಗುಡ್ವಿಲ್ ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್. ಗಾಡಿಗೇನು ಡ್ಯಾಮೇಜ್ ಇಲ್ಲ ಸರ್. ನೋಡಿದ್ರೆ ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅನ್ಸುತ್ತೆ. ಫಾರ್ಮಾಲಿಟೀಸ್ ಫಿನಿಶ್ ಮಾಡಿ. ಎಸ್ ಸರ್. ಹೇಳಿ. ಏ ಕವಿತಾ, ಹರಿ ನೋಡ್ದ್ಯಾ? ಏನೇ ಪ್ರಯೋಜನ? ಅವ್ನು ಇಲ್ದೇ ಇರ್ಬೇಕಾದ್ರೆ ಅವನ ಬಗ್ಗೆ ಮಾತಾಡ್ತೀಯಾ, ಮುಂದೆ ಬಂದ್ರೆ ಮನ್ಸಲ್ಲಿರೋದನ್ನ ಹೇಳ್ಕೊಳಲ್ಲ. ಹಾಗಲ್ಲ ಕಣೆ, ಧೈರ್ಯ ಸಾಕಾಗ್ತಿಲ್ಲ. ಇಂಥ ವಿಷಯನೆಲ್ಲ ಸ್ಟ್ರೇಟ್ ಆಗಿ ಹೇಳ್ಬೇಕಂತಿಲ್ಲ. ಹರಿ ಯಾರ್ ಮಾತು ಕೇಳ್ತಾನೋ ಅವ್ರ ಹತ್ರ ಕೂಡ ಹೇಳ್ಬಹುದು. ಏಯ್ ಬಂದ್ರೆ ಬೆಲ್ಲಾಯ್ತು, ಪ್ರಾಕ್ಟಿಕಲ್ಸ್ ಹೋಗೋಣ. ಬಾರೆ. ನೀವ್ ಹೋಗ್ರೆ ನಾನ್ ಬರಲ್ಲ. ನಡಿಯ.
ಶಿರೀಷ ಎಸ್ ಸರ್. ಏನ್ ಮತ್ತೆ ಪ್ರಾಬ್ಲಮ್? ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ಹೇಳಿ. ನಾನು ಏನೋ ಕಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನು? ಈ ವಿಷಯನ ಹರಿ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಿಮಗ್ ಫೋನ್ ಮಾಡಿದ್ದೀನಿ.